ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿ ಹೇಗಿರಬೇಕು ಈ ಕುರಿತು ಡಾಕ್ಟರ್ ವಸೀಂ ಅಹಮದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಏಪ್ರಿಲ್ 16 ವಿಶ್ವ ಧ್ವನಿ ದಿನ. ಮನುಷ್ಯನಿಗೆ ಧ್ವನಿ ಅನ್ನೋದು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಅವನು ಪರಸ್ಪರವಾಗಿ ಸಂವಹನ ಕ್ರಿಯೆಯಲ್ಲಿ ತೊಡಗಿದಾಗ. ಎಷ್ಟೊಂದ್ ಸತಿ ನಾವು ಅಂತೀವಿ, ಗಾಯಕರು ಹಾಡನ್ನ ಕೇಳಿದಾಗ ಇವ್ರ ಧ್ವನಿ ಎಷ್ಟು ಮಧುರ ಆಗ್ಯದ, ಎಷ್ಟು ಸ್ವೀಟ್ ಆಗ್ಯದ ಅಂತೀವಿ. ಅದೇ ಸಮಯಕ್ಕೆ ಯಾರ್ದಾದ್ರೂ ಧ್ವನಿ ಒಡಕಲಾಗಿದ್ರ ಇವ್ರದ್ದು ಧ್ವನಿ ಒಡೆದದ ಅಂತನೂ ಕೂಡ ಮಾತಾಡ್ತೀವಿ. ಅಂದ್ರೆ ಮನುಷ್ಯನ ಸಂವಹನ ಕ್ರಿಯೆಯಲ್ಲಿ ಧ್ವನಿಯ ಪಾತ್ರ ಬಹಳ ಮುಖ್ಯವಾದದ್ದು. ಈ ವಿಶ್ವ ಧ್ವನಿ ದಿನದ ಸಂದರ್ಭದಲ್ಲಿ ನಮ್ಮ ಧ್ವನಿ ಹೇಗಿರಬೇಕು, ಇದನ್ನ ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು, ಸಾಮಾನ್ಯವಾಗಿ ನಾವು ಮಾತನಾಡುವಾಗ ನಮ್ಮ ಧ್ವನಿಗೆ ಏನೆಲ್ಲ ಸಮಸ್ಯೆಗಳು ಬರ್ತಾವ, ಇದಕ್ಕೆ ಇರುವಂತ ಚಿಕಿತ್ಸಾ ವಿಧಾನ, ಈ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡದ SDM ವೈದ್ಯಕೀಯ ಆಸ್ಪತ್ರೆಯ ವಾಕ್ ಮತ್ತು ಶ್ರವಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಸೀಂ ಅಹಮದ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ವಸೀಂ ಅಹಮದ್ ಅವರು. ನಮಸ್ತೆ ಮೇಡಮ್. ಮಾತು ಧ್ವನಿ ಅಂದ ತಕ್ಷಣನೇ ನಮಗೆ ಡಾಕ್ಟರ್ ವಸೀಂ ಅಹಮದ್ ಅವರ ನೆನಪಾಗ್ಬಿಡ್ತದೆ. ಅಂದ್ರೆ ಈ ಧ್ವನಿಯ ಒಂದು ಮಾಧುರ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಆದ್ರೆ ಎಷ್ಟೋ ಸಲ ಈ ಧ್ವನಿ ಅನ್ನೋದು ನಮ್ಮ ಕೈ ಒಳಗಿರುವುದಿಲ್ಲ, ಏನೇನೋ ಕಾರಣಕ್ಕಾಗಿ ತೊಂದರೆಗಳಾಗ್ತದೆ. ಈ ವಿಶ್ವ ಧ್ವನಿ ದಿನದ ಮಹತ್ವ ಏನು ಅಂತ ಹೇಳ್ತೀರಿ? ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಈ ವಿಶ್ವ ಧ್ವನಿ ದಿನ ನಾವು ಯಾಕೆ ಆಚರಿಸ್ತೀವಿ ಅಪ್ಪ ಅಂತಂದ್ರೆ, ಧ್ವನಿ ಅನ್ನೋದು ನಮ್ಗೆ ಎಷ್ಟು ಮುಖ್ಯವಾಗಿದೆ ಅನ್ನೋದು ನಾವು ಪ್ರತಿದಿನ ನಾವು ಬಳಕೆ ಮಾಡ್ತಾ ಮರ್ತಿ ಹೋಗ್ಬಿಟ್ಟಿದೀವಿ. ಏನ್ ಮಾತಾಡಿದ್ರೆ ಆಯ್ತು ಬಿಡು, ಧ್ವನಿ ಬರುತ್ತೆ, ಒಂದ್ 4 ಮಾತು ಹೇಳ್ತೀವಿ, 10 ಜನಕ್ಕೆ ಒಂದಷ್ಟು ಏನೋ ಖುಷಿ ಆಗತ್ತೆ, ಒಂದಷ್ಟು ಬೇಜಾರಾಗತ್ತೆ, ಇಷ್ಟೇ ತಾನೇ ಅಂತ. ಆ ಧ್ವನಿ ಕಳ್ಕೊಂಡಾಗ ಯಾವುದಾದ್ರು ಒಂದು ರೀಸನ್ ಇಂದ ಯಾಕೆ ಹೋಯ್ತಿದ್ದು ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಅದಕ್ಕೆ ಬರುವಂತ ಒಂದು ಆತಂಕ ಇದೆಯಲ್ಲ, ಅದು ಬಹಳ ಕಷ್ಟ ಅದು. ಸೊ ಹಾಗಾಗಿ ಧ್ವನಿ ತೊಂದರೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ಬರ್ಬೋದು. ಮಕ್ಕಳಲ್ಲಿ ಈಗ ತಾನೇ ಹುಟ್ಟಿರೋ ಮಕ್ಕಳಲ್ಲೂ ಕೂಡ ಒಂದು ಧ್ವನಿ ತೊಂದರೆ ಬರಬಹುದು. ನೆಕ್ಸ್ಟ್ ವಯಸ್ಕರು, ಹಿರಿಯರು, ಯಾವ ವಯಸ್ಸಿನಲ್ಲಾದ್ರೂ ಬೇಕಾದ್ರೂ ಈ ಧ್ವನಿ ತೊಂದರೆ ಬರ್ಬೋದು. ಸೊ ಅದನ್ನ ಯಾವ ರೀತಿ ನಾವು ಕಂಡು ಹಿಡಿಬಹುದು, ಯಾವ ರೀತಿ ಅದನ್ನ ನಾವು ಸಂರಕ್ಷಣೆ ಮಾಡ್ಕೋಬಹುದು, ಯಾವ ರೀತಿ ಅದಕ್ಕೆ ವಾಯ್ಸ್ ಥೆರಪಿ ಅಥವಾ ಯಾವ ಮೆಡಿಸಿನ್ ಅಥವಾ ಔಷಧಿಗಳ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೋಬಹುದು ಅನ್ನೋ ಮಾಹಿತಿನ ಕೊಡೋದೇ ಈ ವಿಶ್ವ ಧ್ವನಿ ದಿನಾಚರಣೆಯ ಮುಖ್ಯವಾದಂತ ಒಂದು ಕಾರ್ಯ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿನಿ, ನಿಮ್ಮಲ್ಲಿ ಇರುವಂತ ಪ್ರಶ್ನೆಗಳು ಕೇಳ್ರಿ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಧ್ವನಿಗೆ ತೊಂದರೆಗಳು ಕಂಡು ಬರ್ತವೆ. ಎಷ್ಟೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಧ್ವನಿಯನ್ನ ಕಳ್ಕೊಳ್ಬಹುದು ಅನ್ನೋ ಒಂದು ಆತಂಕಕಾರಿ ವಿಷಯವನ್ನು ಕೂಡ ತಾವು ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ಏನು ತೊಂದರೆಗಳು ಕಂಡು ಬರ್ತದೆ? ಈಗ ನಾನು ವಯಸ್ಸಿನ ಪ್ರಕಾರ ಹೇಳ್ತಾ ಹೋಗ್ತೀನಿ. ಈಗ ಮಕ್ಕಳಲ್ಲಿ ಯಾವಾಗ ಧ್ವನಿ ತೊಂದರೆ ಬರಬಹುದು? ಮಕ್ಕಳು ನೀವು ನೋಡಿದಿರಿ, ಆಟ ಆಡ್ಬೇಕಾದ್ರೆ ಬಹಳ ಜೋರಾಗಿ ಚೀರಾಡೋದು, ಕೂಗಾಡೋದು, ಅದು ಸಹಜವಾಗಿ ಮಾಡ್ತಾರೆ. ಬಟ್ ಅದವರು ದಿನ ಮಾಡಿದಾಗ, ಅದು ಕೂಡ ಧೂಳ ಇರುವಂತ ಜಾಗದಲ್ಲಿ ಫೀಲ್ಡ್ ಅಲ್ಲಿ ಆಡ್ಬೇಕಾದ್ರೆ, ಇಂಥ ಒಂದು ಕಾರ್ಯದಲ್ಲಿ ತೊಡಗಿದಾಗ ಅವ್ರಿಗೆ ಡೆಫಿನೆಟ್ಲಿ ವೋಕಲ್ ಫೋಲ್ಡ್ಸ್ ಏನಿದೆ, ನಾವು ಫಸ್ಟ್ ಧ್ವನಿ ಹೆಂಗ್ ಮಾಡ್ತೀವಿ ಅದನ್ನ ತಿಳ್ಕೊಳ್ಳೋಣ. ನಾವ್ ಹೆಂಗ್ ಉಸಿರಾಡ್ತೀವಿ, ಶ್ವಾಸಕೋಶದಿಂದ ಬರುವಂತ ಗಾಳಿ ಈ ಧ್ವನಿ ತಂತುಗಳು ಅಂತ ಇರ್ತಾವೆ, ಅದನ್ನೇ ವೋಕಲ್ ಫೋಲ್ಡ್ಸ್ ಅಥವಾ ವೋಕಲ್ ಕಾರ್ಡ್ ಅಂತೀವಿ. ಅದು ಈ ಗಾಳಿಯನ್ನು ಸಣ್ಣ ಒಂದು ಏರ್ ಪಫ್ ಅಂತ ಹೇಳ್ತೀವಲ್ಲ, ಅದನ್ನ ಕಟ್ ಮಾಡ್ತಾ ಹೋಗ್ತಾವೆ. ಅದು 1 ಸೆಕೆಂಡ್ ಅಲ್ಲಿ 90 ರಿಂದ 250 ಟೈಮ್ ಅದು ಒಂದಕ್ಕೊಂದು ತಾಕದಾಗ ಈ ಧ್ವನಿ ಅನ್ನೋದು ಪ್ರೊಡ್ಯೂಸ್ ಆಗ್ತದೆ. ಈ ಧ್ವನಿ ಬಾಯಿ ಮುಖಾಂತರ ಮತ್ತು ಮೂಗಿನ ಮುಖಾಂತರ ಬೇರೆ ಬೇರೆ ರೀತಿಯ ಮಾತಿನ ಶಬ್ದವನ್ನು ಅದು ತಗೊಂಡ್ಬರುತ್ತೆ. ಸೊ ಈಗ ಮಕ್ಕಳು ಅದನ್ನ ಉಪಯೋಗಿಸ್ಬೇಕಾರೆ, ಆಟ ಆಡ್ಬೇಕಾರೆ ಬಹಳ ಜೋರಾಗಿ ಕೂಗಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ, ಆ ಧ್ವನಿ ತಂತುಗಳು ಒಂದಕ್ಕೊಂದು ಬಹಳ ಜೋರಾಗಿ ತಾಕ್ತಾವ್. ಇದರಿಂದ ಅದಕ್ಕೆ ತೊಂದರೆ ಉಂಟಾಗುತ್ತೆ. ನೀರ್ ಕಮ್ಮಿ ಕುಡಿತಾರೆ, ಬಿಸಿಲಲ್ಲಾಡ್ತಾರೆ, ಧೂಳಿರುತ್ತೆ, ಕೂಗಾಡೋದು, ಈವನ್ ಕ್ಲಾಸಲ್ಲೂ ಕೂಡ ಚೀರಾಡೋದು. ಈ ಒಂದು ಅಭ್ಯಾಸ ಮಕ್ಕಳು ಬೆಳೆಸ್ಕೊಂಡಿರೋದಕ್ಕೆ ಬಹಳ ಕಾಮನ್ ಆಗಿ ಅವ್ರಿಗೆ ಒಂದು ಧ್ವನಿ ಚಿರುಚಿರುಪುವಾಗಿರೋದು, ಅಂದ್ರೆ ಹೋರ್ಸ್ನೆಸ್ ಅಂತ ಬರೋದು, ಸ್ವಲ್ಪ ರಫ್ ಆಗಿ ಕರ್ಕಶವಾಗಿ ಬರಕ್ ಶುರು ಆಗ್ತದೆ. ಮಕ್ಕಳಲ್ಲಿ ಇಂಥ ಒಂದು ಧ್ವನಿ ಬರ್ತಾ ಇದೆ, 2 ವಾರಕ್ಕಿಂತಾನು ಹೆಚ್ಚಾಗಿದೆ, ಕಮ್ಮಿ ಆಗ್ತಿಲ್ಲ ಅಂದಾಗ ನಾವು ಆದಷ್ಟು ಬೇಗ ಪೋಷಕರು ಅದನ್ನು ಗಮನಿಸಿ ENT ಡಾಕ್ಟರ್ ಅಂದರೆ ಕಿವಿ, ಮೂಗು ಮತ್ತು ಗಂಟ್ಲಿನ ತಜ್ಞರು, ಅವರ ಜೊತೆಗೆ ಸ್ಪೀಚ್ ಥೆರಪಿಸ್ಟ್ ಅಂದ್ರೆ ವಾಕ್ಶ್ರವಣ ತಜ್ಞರನ್ನು ಭೇಟಿಯಾಗಿ ಅದನ್ನ ನಾವು ಆದಷ್ಟು ಬೇಗ ಪರಿಹಾರ ಪಡ್ಕೋಬಹುದು. ಯಾಕಂದ್ರೆ ಇದು ಟ್ರೀಟ್ ಮಾಡುವಂತ ಒಂದು ಕಂಡೀಷನ್, ಇದೇನು ಪರ್ಮನೆಂಟ್ ಆಗಿ ಹಾಗೆ ಇರೋದಂತಲ್ಲ. ಇದಲ್ಲದೆ ನವಜಾತ ಶಿಶುಗಳಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಬರ್ಬೋದು. ಲ್ಯಾರಿಂಗೋಮಲಸಿಯಾ ಅಂತ ನಾವು ಒಂದು ಹೇಳ್ತೀವಿ, ಅಂದ್ರೆ ಅವರ ಧ್ವನಿ ತಂತುಗಳ ಮಧ್ಯ ಒಂದು ಪೊರೆ ರೀತಿ ಒಂದು ಡೆವಲಪ್ ಆಗಿರ್ತದೆ. ಸೊ ಅದನ್ನು ಕೂಡ ನಾವು ಸರಿಪಡಿಸಬಹುದು. ಆದ್ರೆ ಆ ಪುಟ್ಟ ಮಕ್ಕಳು ಇದ್ದಾಗ ಅವಕ್ ಮಾತು ಬರ್ತಿರೋದಿಲ್ಲ, ಇನ್ನು ಹೇಗೆ ಗೊತ್ತು ಮಾಡ್ತೀರಿ? ಆ ಮಕ್ಕಳು ಅಳ್ತಾವಲ್ಲ, ಆ ಅಳುವಲ್ಲಿ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಆ ಅಳುನು ಕೂಡ ಈಗ ನೀವು ಬೇರೆ ಮಕ್ಕಳು ಕೇಳೋ ಹಾಗೆ ಒಂದು ಹೈ ಪಿಚ್ಡ್
ಧ್ವನಿ ಇರ್ತದೆ. ಬಟ್ ಅವಕ್ಕೆ ಆ ಪಿಚ್ ಚೇಂಜ್ ಇರುತ್ತೆ. ನಿಮ್ಗೆ ಆರಾಮಾಗಿ ನೀವು ಕಂಡುಹಿಡಿಯಬಹುದು. ರೆಗ್ಯುಲರ್ ಆಗಿ ಅಳುವಂತ ಮಕ್ಳ ತರ ಇರೋದಿಲ್ಲ, ಅದು ಬಹಳ ಡಿಫ್ರೆಂಟ್ ಆಗಿರ್ತದೆ ಅದು. ಸೊ ಅದನ್ನ ಐಡೆಂಟಿಫೈ ಮಾಡೋದನ್ನ ಯೂಶುವಲಿ ಮಗು ಅಳೋದು ನಮ್ಗೆ ಒಂದು ಬಹಳಷ್ಟು ಸಂಕೇತಗಳು ಕೊಡ್ತಾವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದಕ್ಕೆ ಉಸಿರಾಡಕ್ಕೆ ಏನಾದ್ರು ತೊಂದರೆ ಆಗ್ತಿದೆಯಾ ಇಲ್ವಾ, ಮಲಗಿದಾಗ ಅದರದ್ದು ಉಸಿರಲ್ಲಿ ಶಬ್ದ ಬರೋದು, ಗೊರ್ರ ಗೊರ್ರನ ಶಬ್ದ ಬರೋದು, ನೆಕ್ಸ್ಟ್ ಅಳಬೇಕಾದ್ರೆ ಡಿಫ್ರೆಂಟ್ ಆಗಿ ಸ್ವಲ್ಪ ಅಳೋದು, ಇವೆಲ್ಲ ಬಂದಾಗ ಆಸ್ಪತ್ರೆಯಲ್ಲೇ ಆದಷ್ಟು ಅದನ್ನ ಐಡೆಂಟಿಫೈ ಮಾಡಿರ್ತಾರೆ. ಬಟ್ ಬೈ ಚಾನ್ಸ್ ಮಿಸ್ ಆಗಿದೆ ಅಂದ್ರೆ ಪೋಷಕರು ಅದನ್ನ ಇಮಿಡಿಯೇಟ್ಲಿ ಒಂದು ವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸೋದು ಬಹಳ ಉತ್ತಮ. ನೆಕ್ಸ್ಟ್ ಈಗ ಬರೋದು ಯುವಕರಲ್ಲಿ. ಇವರಲ್ಲಿ ಧ್ವನಿ ತೊಂದರೆಗಳು ಯಾಕಪ್ಪ ಬರ್ತಾವ ಅಂದ್ರೆ, ಒಂದು ಧ್ವನಿ ಒತ್ತಡದಿಂದ ಉಪಯೋಗಿಸ್ತಿರಬಹುದು. ಎರಡನೇದು ಈ ಜಿಮ್ಮಿಗೆ ಹೋದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ವರ್ಕೌಟ್ ಮಾಡೋದು. ಸೊ ಈಗ ನಾನು ನೋಡಿದ್ದೀನಿ ಬಹಳಷ್ಟು ಯುವಕರು ಸ್ವಲ್ಪ ಹೆವಿ ವರ್ಕೌಟ್ ಮಾಡ್ತಿರ್ತಾರೆ. ಅವ್ರು ಮಾಡ್ಬೇಕಾದ್ರೆ ಈ ಶಬ್ದ ಮಾಡಿ ಅದನ್ನ ಟೈಟ್ ಮಾಡಿ ಅವರು ಎತ್ತುತ್ತಾ ಇರ್ತಾರೆ. ಅದರಿಂದ ನಾವು ಶಬ್ದ ಪ್ರೊಡ್ಯೂಸ್ ಆಗೋದು ಹೇಗೆ ಅಂದ್ರೆ ಒಂದಕ್ಕೊಂದು ಧ್ವನಿ ತಂತುಗಳು ತಾಕಿದಾಗ, ಇಲ್ಲಿ ನಾವು ಬಹಳಷ್ಟು ಭಾರ ಎತ್ತಬೇಕು ಅಂದ್ರೂ ಧ್ವನಿ ತಂತುಗಳು ಒಂದಕ್ಕೊಂದು ತಾಕ್ಬೇಕಾಗತ್ತೆ. ಆಲ್ರೆಡಿ ಅವರು ಬಹಳಷ್ಟು ಭಾರ ಎತ್ತಿರ್ತಾರೆ, ಅದ್ರ ಮೇಲೆ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿ ಎತ್ತಬೇಕಾದ್ರೆ ಇದು ಕೌಂಟ್ ಮಾಡ್ತಿರ್ತಾರೆ. ಆ ಕೌಂಟ್ಸ್ ಬರ್ಬೇಕಾದ್ರೂ ಕೂಡ ಧ್ವನಿ ತಂತುಗಳು ಒಂದಕ್ಕೊಂದು ಬಹಳಷ್ಟು ಉಜ್ತವೆ. ಅದರಿಂದಾನು ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ನಿದ್ದೆ ಕಮ್ಮಿ ಮಾಡ್ತಾರೆ. ಬೇರೆ ಬೇರೆ ರೀತಿಯಾದ ತಂಪು ಪಾನೀಯಗಳಿರ್ಬೋದು, ಧೂಮಪಾನಕ್ಕೆ ಒಂದು ಇದಾಗಿರ್ಬೋದು, ಮದ್ಯಪಾನ ಇರ್ಬೋದು, ಗುಟ್ಕಾ ತಂಬಾಕು ಇರ್ಬೋದು, ಇಂಥ ಯಾವುದೇ ರೀತಿಯ ಸೇವನೆಗಳು ಮಾಡಿದಾಗಲೂ ಕೂಡ ಧ್ವನಿ ತಂತುಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ವಾಯ್ಸ್ ಬದಲಾವಣೆಗಳಾಗ್ತವೆ. ಸೊ ಅವರು ನೋಡ್ಕೊಬೇಕಾಗಿರೋದು ಹೆಂಗೆ ಅಂದರೆ, ಅವರ ಜೀವನ ಶೈಲಿಯನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ಬೇಕು ಅವರು. ನಾನು ಮುಂದಕ್ಕೆ ಹೇಳ್ತೀನಿ ಇದೀಗ ಒಂದೊಂದಕ್ಕೆ ಏನು ಮಾಡ್ಬೋದು ಅಂತ. ಬಟ್ ಜೀವನ ಶೈಲಿಯಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಬಂದರೆ ಅದು ಬರೋದು ಯೂಶಲಿ ಯುವಕರಲ್ಲಿ. ವಯಸ್ಸಾದವರು ಅವ್ರಿಗೆ ಏನಾಗ್ತದೆ ಅಂದರೆ, ವಯಸ್ಕರಲ್ಲಿ ಅಥವಾ ಹಿರಿಯರಲ್ಲಿ ಏನಾಗುತ್ತೆ, ಅದನ್ನು ಪ್ರೆಸ್ ಬೈ ಫೋನಿಯಾ ಅಂತೀವಿ. ಅಂದರೆ ವಯೋಸಹಜ ಧ್ವನಿ ಬದಲಾವಣೆಗಳಿದು. ನಾವು ಹೇಗಾಗ್ತಾ ಹೋಗುತ್ತೆ, ನಮ್ಮ ಮಸಲ್ಸ್ ಕೂಡ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ನಡೆಯೋ ರೀತಿ, ಓಡೋ ರೀತಿ, ಎದ್ದು ಕೂರೋ ಹಾಗೆ ರೀತಿ, ಅದೆಲ್ಲ ಬದಲಾವಣೆ ಆಗುತ್ತೆ. ನಮ್ಮ ಒಂದು ಧ್ವನಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಅದಕ್ಕೆ ಬಹಳಷ್ಟು ಮಸಲ್ ಗ್ರೂಪ್ಸ್, ಸಣ್ಣ ಸಣ್ಣ ಮಸಲ್ಸ್ ಏನಿವೆ ಅವೆಲ್ಲ ಕೂಡಿದ್ರೇ ಧ್ವನಿ ಬರೋಕ್ಕೆ ಸಾಧ್ಯ. ಅದು ನೋಡಲಿಕ್ಕೆ ಕಂಟ್ಲಿ ಇಷ್ಟೇ ಕಾಣ್ತಾವೆ ನಮಗೆ, ಬಟ್ ಅದ್ರ ಸುತ್ತಮುತ್ತ ಇರೋ ಮಸಲ್ ಗ್ರೂಪ್ಸ್ ಎಷ್ಟಿವೆ ಅಂದರೆ, ನಾವೀಗ ಕೈ ಕಾಲು ನೋಡಿದಾಗ ಅದರಲ್ಲಿರೋ ಮಸಲ್ ಗ್ರೂಪ್ಸ್ಗಿಂತ ಜಾಸ್ತಿ ಅದರಲ್ಲಿ ಸಣ್ಣ ಸಣ್ಣ ಮಸಲ್ ಗ್ರೂಪ್ಗಳು ಕೆಲಸ ಮಾಡ್ತವೆ. ಸೊ ಅಲ್ಲಿ ಈವನ್ ಒಂದು ವೋಕಲ್ ಫೋಲ್ಡ್ ಪ್ಯಾಲ್ಸಿ ಅಂತ ಹೇಳ್ತೀವಿ, ಅಂದರೆ ಒಂದು ಅಥವಾ ಎರಡು ಧ್ವನಿ ತಂತುಗಳು ಎರಡೂ ಪ್ಯಾರಲಿಸಿಸ್ ಆಗಿರಬಹುದು. ಅದರಿಂದನೂ ಕೂಡ ಧ್ವನಿ ಬದಲಾವಣೆ ಆಗ್ಬೋದು. ಆಲ್ ಆಫ್ ಎ ಸಡನ್ ಧ್ವನಿ ತುಂಬಾ ಕಡಿಮೆ ಆಗಿ ಕೇಳುತ್ತಿರುತ್ತೆ. ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಧ್ವನಿ ಹೆಚ್ಚು ಬರೋದಿಲ್ಲ. ಗಾಳಿ ಜಾಸ್ತಿ ಬರ್ತಾ ಹೋಗ್ತಿರಬಹುದು. ಅದಾದ್ಮೇಲೆ ಈ ಬೇರೆ ಬೇರೆ ನ್ಯೂರಲ್ ಪ್ರಾಬ್ಲಮ್ಸ್, ಅಂದ್ರೆ ಪಾರ್ಕಿನ್ಸನ್ಸ್ ಇರಲಿ, ಸ್ಟ್ರೋಕ್ ಇರಲಿ, ಬೇರೆ ಯಾವುದರ ಶರೀರಾತ್ಮಕ ಕಾಯಿಲೆಗಳು ಅದರ ಪರಿಣಾಮ ಕೂಡ ಬರ್ತಿರಬಹುದು. ಮೊದಲು ನಮಗೆ ಕಾಣಿಸ್ಕೊಳ್ಳೋದು ಏನು ಅಂದ್ರೆ, ಧ್ವನಿಯ ತೀವ್ರತೆ ಕಮ್ಮಿ ಆಗುತ್ತೆ. ಎರಡನೇದು ಕರ್ಕಶವಾಗಿ ಬರೋಕ್ ಶುರು ಆಗ್ಬೋದು. ಮೂರನೇದು ಮಾತಿನ ಕ್ಲಾರಿಟಿ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಅವ್ರು ಹೇಳ್ತಿರ್ಬೋದು, ಬಟ್ ಅದು ನಮಗೆ ಸರಿಯಾಗಿ ಕೇಳ್ತಿಲ್ಲ. ಸೊ ಅವರ ವಯೋಸಹಜ ರೀತಿಯಲ್ಲಿ ಅವರು ಧ್ವನಿಯನ್ನು ಉಪಯೋಗಿಸ್ತಿಲ್ಲ, ಏನೋ ಒಂದು ಬದಲಾವಣೆ ಆಗಿದೆ, 2 ವಾರಕ್ಕಿಂತ ಹೆಚ್ಚಾಗಿದೆ ಅಂತಂದರೆ ಇಮ್ಮಿಡಿಯೇಟ್ಲಿ ನಾವು ಅದನ್ನು ತೋರಿಸ್ಕೊಂಡ್ರೆ, ಅದನ್ನು ಕಂಡು ಹಿಡ್ಕೊಂಡ್ಬಿಟ್ರೆ ನಾವು ಬೇಗ ಅದನ್ನು ಟ್ರೀಟ್ಮೆಂಟ್ ಶುರು ಮಾಡಬಹುದು. ಈಗ ಡಾಕ್ಟ್ರೆ, ಮಾತಾಡ್ತಾ ತಾವು ಹೇಳಿದ್ರಿ ಈ ಧ್ವನಿ ಪೆಟ್ಟಿಗೆ, ಅದರಲ್ಲಿ ಈ ಶಬ್ದಗಳ ಒಂದು ಏರಿಳಿತದಿಂದ ನಮ್ಮ ಧ್ವನಿ ಬರ್ತದ ಅಂತ ಹೇಳಿ. ಈಗ ಕೆಲವರಿಗೆ ಧ್ವನಿ ತುಂಬಾ ಮಧುರ ಆಗಿರ್ತದೆ, ಹಾಡುವಾಗ ಮಾತಾಡುವಾಗ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಕೇಳ್ತದೆ. ಇನ್ನು ಕೆಲವರದು ಸ್ವಲ್ಪ ಹಾರ್ಡ್ ಆಗಿರ್ತದೆ, ಮತ್ತೆ ಕೆಲವರದು ಒಡಕಲ ಧ್ವನಿ ಆಗಿರ್ತದೆ, ಎರಡೆರಡು ಧ್ವನಿ ಕೇಳ್ತದೆ. ಅಂದ್ರೆ ಇದು ನಮಗೆ ಹುಟ್ಟತಾನೆ ಬಂದಿರ್ತದ ಅಥವಾ ನಮ್ಮ ಜೀವನ ಶೈಲಿಯನ್ನ ಆಧರಿಸಿ ಈ ಧ್ವನಿಯಲ್ಲಿ ಮಾರ್ಪಾಡುಗಳಾಗ್ತದೋ? ಈಗ ನಾನು ಅದೇ ಹೇಳಿದ್ದು. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರದು ಹ್ಯಾಬಿಚುವಲ್ ಪಿಚ್ ಅಂತಿರುತ್ತೆ, ಅಥವಾ ಒಂದು ಆಪ್ಟಿಮಮ್ ಪಿಚ್ ಅಂತ ಹೇಳ್ತೀವಿ. ನಾವು ಹೇಗೆ ಬ್ಲಡ್ ರಿಪೋರ್ಟ್ನ ತಗೋತೀವಿ, ಆ ರೀತಿ ಧ್ವನಿಯಲ್ಲೂ ಬಹಳಷ್ಟು ಪ್ಯಾರಾಮೀಟರ್ಸ್ಗಳನ್ನ ನಾವು ಅನಲೈಸ್ ಮಾಡಬೇಕಾಗ್ತದೆ. ನಾವಿವಾಗ ವಾಕ್ಶ್ರವಣ ತಜ್ಞರಾಗಿ ನಾವು ಹೇಗೆ ಮಾಡ್ತೀವಿ, ಒಬ್ಬರು ಧ್ವನಿ ಕೇಳಿದ ಕೂಡಲೇ ನಮಗೆ ಗೊತ್ತಾಗ್ತದೆ ಇದು ನಾರ್ಮಲ್ ರೇಂಜಲ್ಲಿ ಇದೆಯೋ ಅಲ್ವಾ. ಯಾಕಂದರೆ ವಯಸ್ಸಿನ ತಕ್ಕಂತೆ ಧ್ವನಿ ಕ್ವಾಲಿಟಿ ಬದಲಾಗ್ತಾ ಹೋಗುತ್ತೆ. ಬಟ್ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ನಾವು ಒಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಅಸೆಸ್ಮೆಂಟ್ ಅಂತ ಮಾಡ್ಬೋದು. ಈಗ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದರೆ ನಮ್ಮ ಹತ್ರ ಕಂಪ್ಯೂಟರೈಸ್ಡ್ ವಾಯ್ಸ್ ಅಸೆಸ್ಮೆಂಟ್ ಸಿಸ್ಟಮ್ ಇದೆ. ಅದ್ರಲ್ಲಿ ನಾವು ಏನು ಮಾಡ್ತೀವಿ, ಒಂದು ವಾಯ್ಸಿನ ಸ್ಯಾಂಪಲ್, ಹೇಗೆ ನಾವು ಒಂದು ಬ್ಲಡ್ 1 ml ಅಥವಾ ಒಂದು ಡ್ರಾಪ್ ತಗೊಂಡು ನಾವು ಹೇಗೆ ಅಸೆಸ್ಮೆಂಟ್ ಮಾಡಿ ಒಂದು ಬ್ಲಡ್ ರಿಪೋರ್ಟ್ ಕೊಡ್ತೀವಿ, ಅದೇ ರೀತಿ ವಾಯ್ಸ್ನ ಒಂದು ಸ್ಯಾಂಪಲ್ ತಗೊಂಡು ಆ ಸ್ಯಾಂಪಲ್ನ ಅನಲೈಸ್ ಮಾಡಿ ನಾವು ಹೇಳ್ತೀವಿ ಅವರಿಗೆ ಏನಾದರೂ ಸ್ಟ್ರಕ್ಚರಲ್ ಇಶ್ಯೂಸ್ ಇದೆಯಾ, ಅಂದರೆ ಧ್ವನಿ ತಂತುಗಳು ಅಥವಾ ಧ್ವನಿ ಪ್ರೊಡ್ಯೂಸ್ ಆಗುವಂಥ ಯಾವುದೇ ಒಂದು ಸ್ಟ್ರಕ್ಚರಲ್ ಏನಾದ್ರು ತೊಂದರೆ ಇದೆಯಾ, ಅಥವಾ ಅವರು ಆ ಪ್ರಾಕ್ಟೀಸಿಂದ ಅಥವಾ ಅವರ ಒಂದು ಅಭ್ಯಾಸದಿಂದ ಅವರು ಆ ರೀತಿ ಅಭ್ಯಾಸದಿಂದ ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ ರೀತಿಯಲ್ಲಿ ಅವರು ಆ ಥರ ಒಂದು ಧ್ವನಿ ಬೆಳೆಸ್ಕೊಂಡ್ಬಿಟ್ಟಿದಾರ, ಅಥವಾ ಅಲ್ಲಿ ನಿಜವಾಗ್ಲೂ ಏನಾದ್ರು ತೊಂದರೆ ಇದೆಯಾ. ಸೊ ಇದನ್ನು ಐಡೆಂಟಿಫೈ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಸ್ವಲ್ಪ ಜನ ಗಡಸಾಗಿ ಮಾತ್ರ ಅದೇ ಅವ್ರದ್ದು ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಜನ ತೀರಾ ಹೈ ಪಿಚ್ಡ್ ವಾಯ್ಸ್ನ ಯೂಸ್ ಮಾಡ್ತಿರ್ತಾರೆ. ಸ್ವಲ್ಪ ಜನ ಇವತ್ತಿನ ಡೇಟಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಸೋಷಿಯಲ್ ಮೀಡಿಯಾದಿಂದ
ಬಹಳಷ್ಟು ರಾಂಗ್ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ. ಅಂದ್ರೆ ಈಗ ಅವ್ರದ್ದು ಒಂದು ನ್ಯಾಚುರಲ್ ಒಂದು ವಾಯ್ಸ್ ಕ್ವಾಲಿಟಿ ಇರುತ್ತೆ, ಅವ್ರದ್ದು ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಅದರದ್ದು ಒಂದು ಇಂಟೆನ್ಸಿಟಿ ಇರುತ್ತೆ. ಅದನ್ನು ಬಿಟ್ಟು ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ನ ನೋಡಿ ಅವರ ರೀತಿ ನಾನು ಮಾತಾಡಬೇಕು, ಅವರು ಬಹಳಷ್ಟು ಫಿಲ್ಟರ್ಸ್ ಹಾಕಿ ಮಾತಾಡಿರ್ಬೋದು. ಎಕ್ಸಾಕ್ಟ್ಲಿ. ಆ ಇಮಿಟೇಷನ್ ಮಾಡಕ್ ಹೋಗಿ ಅವರ ಒಂದು ಧ್ವನಿಯನ್ನ ಕೆಡಿಸ್ಕೊಂಡಿರುವಂತ ಸಿಚುವೇಶನ್ಗಳು ಇದೆ. ಸೊ ನಾವು ಯಾವುದು ನಮಗೆ ಸೂಟ್ ಆಗೋದು, ಈಗ ನನ್ನ ಬಾಡಿ ಸ್ಟ್ರಕ್ಚರ್ಗೆ ನನ್ನ ಇದಕ್ಕೆ ಒಂದು ಪರ್ಟಿಕ್ಯುಲರ್ ವಾಯ್ಸ್ ಕ್ವಾಲಿಟಿ ಇರುತ್ತೆ, ಸ್ವಲ್ಪ ಜನಕ್ಕೆ ಅವರ ಬಾಡಿ ಸ್ಟ್ರಕ್ಚರ್ಗೆ ಅವರ ಏಜ್ ಪ್ರಕಾರ ಅವ್ರಿಗೊಂದು ಕ್ವಾಲಿಟಿ ಇರುತ್ತೆ. ಅದು ಅವರು ಐಡೆಂಟಿಫೈ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಈಗ ಪ್ರೊಫೆಷನಲ್ ವಾಯ್ಸ್ ಯೂಸೇಜ್ ಅಂದ್ರೆ ಶಿಕ್ಷಕರಿರ್ಲಿ, ರೇಡಿಯೋ ಜಾಕೀಸ್ ಇರ್ಲಿ, ಈವನ್ ವ್ಯಾಪಾರ ಮಾಡೋರಿರ್ಲಿ, ಎಲ್ರಿಗೂ ಧ್ವನಿನೇ ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಕಮ್ಯುನಿಕೇಶನ್ ಮಾಡಬೇಕು ಅಂದಾಗ ಧ್ವನಿನೇ ಬೇಕು. ಹೌದು, ಡೆಫಿನೆಟ್ಲಿ. ಅಂಡ್ ಅದನ್ನ ಇವರು ಪ್ರೊಫೆಷನಲ್ ಆಗು ಯೂಸ್ ಮಾಡ್ತಿರ್ತಾರೆ. ಸೊ ನಾವು ಪ್ರೊಫೆಷನ್ ಅಂದಾಗ ಆ ಧ್ವನಿನ ಬಹಳಷ್ಟು ವರ್ಷ ಚೆನ್ನಾಗಿ ನಾವು ನಡ್ಸ್ಕೊಂಡು ಹೋಗ್ಬೇಕು, ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗದೆ ಇರಂಗ್ ನೋಡ್ಕೋಬೇಕು. ಅದನ್ನ ಮಾಡಬೇಕು ಅಂದ್ರೆ ನಾವು ಇಮಿಟೇಷನ್ ಮಾಡೋದಕ್ಕಿಂತ ನಾವು ಅದನ್ನ ನಮ್ಮ ನ್ಯಾಚುರಲ್ ವಾಯ್ಸ್ ಕ್ವಾಲಿಟಿ ಏನಿದೆ, ನಮಗೇನ್ ಸೂಟ್ ಆಗತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು ಇಂಪಾರ್ಟೆಂಟ್. ಅಲ್ಲೇನೆ ನಮ್ಮ ನೈಜತೆಯನ್ನು ಬಿಡಬಾರ್ದು ಅಂತ ಹೇಳ್ತೀರಿ. ಖಂಡಿತ. ಸೊ ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಿಲ್ಲ ಅಂತಂದ್ರೆ ವಾಕ್ ಶ್ರವಣ ತಜ್ಞರು ಅದನ್ನ ಹೆಲ್ಪ್ ಮಾಡ್ತಾರೆ, ಮತ್ತೆ ಅದು ಥೆರಪಿ ಮುಖಾಂತರ ಅವರಿಗೆ ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಡಾಕ್ಟ್ರೇ, ನಾವು ಪ್ರತಿನಿತ್ಯ ಆಹಾರ ಸೇವಿಸುವಾಗಲೂ ಕೂಡ ಎಷ್ಟೊಂದು ಜನ ಏನಂದ್ರೆ ತುಂಬಾ ಚಿಲ್ಡ್ ಪದಾರ್ಥವನ್ನ ಉಪಯೋಗಿಸ್ತಾರೆ, ಫ್ರಿಡ್ಜ್ ಇಂದ ಡೈರೆಕ್ಟ್ ನೀರನ್ನು ಕುಡಿತಾರೆ. ಅಂಥವ್ರು ಹೇಗೆ ಅಂದ್ರೆ ಇದನ್ನ ಕುಡಿಯೋದು ಒಳ್ಳೇದಾ ಕೆಟ್ಟದ್ದಾ? ನ್ಯಾಚುರಲ್ ಟೆಂಪರೇಚರ್ನ ಬಿಟ್ಟು ಯಾವುದನ್ನು ಹೆಚ್ಚಾಗಿ ನಾವು ಸೇವಿಸ್ಕೊಂಡ್ರೆ ತೊಂದರೆ ಆಗೋದು ಡೆಫಿನೆಟ್ ಆಗಿ ಆಗ್ತದೆ. ಎಸ್ಪೆಷಲಿ ಕೋಲ್ಡ್ ಡ್ರಿಂಕ್ಸ್, ಯಾವುದೇ ರೀತಿ ತಂಪು ಪಾನೀಯಗಳನ್ನ ಪದೇ ಪದೇ ಕುಡಿಯೋದು, ಈವನ್ ತಣ್ಣೀರು ಕುಡಿಯೋದು, ಫ್ರಿಡ್ಜ್ ಇಂದ ತೆಗೆದು ಡೈರೆಕ್ಟ್ ಆಗಿ ಕುಡಿಯುವಂಥದ್ದು, ಅಥವಾ ತೀರಾ ಬಿಸಿ ಕಾಫಿ ಅಥವಾ ಟೀ ಕುಡಿಯುವಂಥದ್ದು, ಅದನ್ನು ಕೂಡ ನಾವು ಕಮ್ಮಿ ಮಾಡಬೇಕು. ಆದಷ್ಟು ನಾವು ನೀರು ಕುಡಿಯಬೇಕು, ಹೌದು, ಬಟ್ ಅದು ರೂಮ್ ಟೆಂಪರೇಚರ್ ಅಂದ್ರೆ ನಮ್ಮ ಸಹಜವಾದ ಟೆಂಪರೇಚರ್, ನಮ್ಮ ಸುತ್ತಮುತ್ತ ಏನು ಎನ್ವಿರಾನ್ಮೆಂಟ್ ಅಲ್ಲಿ ಇದೆ ಅದನ್ನ ಮಾತ್ರ ತಗೊಬೇಕು. ಆದಷ್ಟು ಫಿಲ್ಟರ್ಡ್ ನೀರು ಕುಡಿಬೇಕು, ಹೌದು. ಎರಡನೇದು ಬಿಸಿ ಊಟ ಮಾಡೋದು, ತುಂಬಾ ಐಸ್ ಕ್ರೀಮ್ ಮತ್ತೆ ತಣ್ಣಗಿರೋ ಪದಾರ್ಥ ತಿನ್ನೋದು, ಅದನ್ನು ಕೂಡ ನಾವು ಕಂಟ್ರೋಲ್ ಅಲ್ಲಿ ಇಡಬೇಕು. ಅದರಲ್ಲೂ ಈ ಮಕ್ಕಳು ಆಟ ಆಡ್ಕೊಂಡ್ ಬರ್ತಾರೆ, ಗಂಟ್ಲು ಒಣಗಿದ ತಕ್ಷಣ ಸೀದಾ ಫ್ರಿಡ್ಜ್ ಬಾಗಿಲು ತೆಗೆದೇ ನೀರು ಕುಡಿತಾರೆ, ಅದು ಒಳ್ಳೇದಲ್ಲ. ಹೌದು, ಖಂಡಿತ. ಅದು ನಮ್ಮ ಧ್ವನಿ ಮೇಲೆ ಎಫೆಕ್ಟ್ ಆಗ್ತದೆ. ಡೆಫಿನೆಟ್ಲಿ ಎಫೆಕ್ಟ್ ಆಗ್ತದೆ. ಅದ್ರ ಜೊತೆ ಈ ಖಾರ ತಿನ್ನೋದು, ಸ್ವಲ್ಪ ಜನಕ್ಕೆ ಖಾರ ತಿನ್ನೋ ಖುಷಿ ಜಾಸ್ತಿ ಸಿಗುತ್ತೆ. ಸೊ ಖಾರದಿಂದನೂ ತುಂಬಾ ಜಾಸ್ತಿ ತೊಂದರೆ ಆಗುವಂತ ಚಾನ್ಸಸ್ ನಾವು ನೋಡಿದೀವಿ. ಸೊ ಆದಷ್ಟು ಸ್ಪೈಸಿ ಫುಡ್, ಅಥವಾ ಈ ಎಲ್ಲಾ ಕಡೆ ಹೋದಾಗ ಹೋಟೆಲ್ ಎಲ್ಲ ಸ್ವಲ್ಪ ಸ್ಪೈಸಿ ಮಾಡ್ಕೊಡ್ರಿ ಅಂತ ಹೇಳಿ, ಒಂದು ಖಾರ ಹಾಕೊಡ್ರಿ ಅಂತ ಹೇಳಿ, ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಲೇಬೇಕು. ಅದರಲ್ಲೂ ಕೂಡ ಈ ಸೂಪ್ಗಳು ಇದನ್ನೆಲ್ಲ ಇಷ್ಟಪಡುವಾಗ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ. ಅದನ್ನಾದಷ್ಟು ನಾವು ಕಂಟ್ರೋಲ್ ಮಾಡೋದು ಒಳ್ಳೇದು. ಈಗ ಡಾಕ್ಟರ್, ಇದು ಅಲ್ಲದೇನೆ ನಮ್ಮ ಧ್ವನಿಗೆ ಇನ್ಯಾವ ಸಂದರ್ಭದಲ್ಲಿ ತೊಂದರೆ ಕಾಡಬಹುದು? ಅಂದ್ರೆ ಏನಾದ್ರೂ ರೋಗಗಳು ಬರುವಂತಹ ಸಾಧ್ಯತೆ ಇದೆಯಾ? ಈಗ ಕಾಮನ್ ಆಗಿ ನಾವು ನೋಡೋದು ಇನ್ಫೆಕ್ಷನ್ಸ್ ಆಗ್ತವೆ, ಲ್ಯಾರಿಂಜೈಟಿಸ್ ಆಗಿರ್ಬೋದು, ಇದಾಗಿರ್ಬೋದು, ಅಲ್ಲೂ ಕೂಡ ನಮ್ಗೆ ಧ್ವನಿ ತೊಂದರೆ ಆಗ್ಬೋದು. ಅಂದ್ರೆ ಕೆಮ್ಮಿದೆ, ಗಂಟ್ಲು ನೋವಿದೆ, ಗಂಟ್ಲು ಕೆರೆತಾ ಇದೆ, ಧ್ವನಿ ಚೇಂಜ್ ಆಗಿದೆ, ಅಷ್ಟಕ್ಕೆ ನಾನು ಥೆರಪಿ ತಗೊಬೇಕಾ ಅಂತ ನನಗೊಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ, ಅದು ಆ ಇನ್ಫೆಕ್ಷನ್ ಕಮ್ಮಿ ಆದ ಕೂಡಲೇ ಧ್ವನಿ ಅದರ ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. 2 ವಾರ 3 ವಾರ ಆದ್ರೂ ಕೂಡ ಯಾವುದೇ ರೀತಿ ಇನ್ಫೆಕ್ಷನ್ ಇಲ್ಲದೆ ಧ್ವನಿ ಬದಲಾವಣೆ ಆಗಿದೆ, ಹಾಗೆ ಉಳ್ಕೊಂಡಿದೆ ಅಂತ ಅಂದಾಗ ನಾವು ಅದಕ್ಕೆ ಬೇಕಾಗಿರೋ ಕಾರಣನ ನಾವು ಕಂಡುಹಿಡಿಬೇಕಾಗ್ತದೆ. ಸೊ ಕೆಮ್ಮು ನೆಗಡಿಯಿಂದ ಆಗಿರೋ ತೊಂದರೆಗೆ ನಾವೇನು ಅಷ್ಟು ಹೆದರೋದು ಬೇಕಾಗಿಲ್ಲ, ಅದು ಸಹಜವಾಗಿ ಅದು ಸರಿ ಹೋಗ್ತದೆ. ಅದು ಅಂತ ಟೈಮಲ್ಲಿ ಸ್ಟೀಮ್ ತಗೊಳ್ಳಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ರಿ, ವಾಯ್ಸ್ ರೆಸ್ಟ್ ಕೊಡಿ. ನಾವು ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ಆಲ್ರೆಡಿ ಇನ್ಫೆಕ್ಷನ್ ಇಂದ ಅಲ್ಲಿ ಇನ್ಫ್ಲಮೇಷನ್ ಆಗಿದೆ, ಅದರಿಂದ ಏನಾಗಿದೆ, ಅದು ಡ್ರೈನೆಸ್ ಜಾಸ್ತಿ ಆಗ್ತಿರುತ್ತೆ, ಮೆಡಿಕೇಶನ್ಸ್ ಕೂಡ ನಡೀತಿರುತ್ತೆ ಜೊತೆಲಿ. ಅಂತ ಟೈಮಲ್ಲಿ ನಾವು ಜಾಸ್ತಿ ಮಾತಾಡೋದು, ಹೆಚ್ಚಾಗಿ ಧ್ವನಿಯನ್ನು ಬಳಸೋದು, ರೆಸ್ಟ್ ಕೊಡದೆ ನಾವು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಒಂದಕ್ಕೊಂದು ಸೇರಿ ಧ್ವನಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಈಗ ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಧ್ವನಿನೇ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಏನೋ ಜೋರಾದಂತ ಒಂದು ಡೈಲಾಗ್ ಹೇಳಿದಾಗ ಆಗ್ಬಹುದು, ಕಿರಿಚಿದಾಗ ಆಗ್ಬಹುದು, ಅಂದ್ರೆ ಧ್ವನಿನೇ ಹೋಗ್ಬಿಡ್ತದೆ. ಅದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಧ್ವನಿಯಾಗಿ ಸಡನ್ ಆಗಿ ಹೋಗೋದಕ್ಕೆ ಬಹಳಷ್ಟು ರೀಸನ್ಗಳಿದೆ. ಮೋಸ್ಟ್ ಕಾಮನ್ ರೀಸನ್ ಏನಪ್ಪಾ ಅಂತಂದ್ರೆ ವೋಕಲ್ ಫೋಲ್ಡ್ ಪ್ಯಾರಲಿಸಿಸ್, ಅಂದ್ರೆ ಒಂದು ಧ್ವನಿ ತಂತು ಅಥವಾ 2 ಧ್ವನಿ ತಂತುಗಳು ಕೆಲಸ ಮಾಡೋದನ್ನ ನಿಲ್ಸೋದು. ಹೆಂಗಾಗ್ಬೋದು ಅಂತಂದ್ರೆ, ಅಲ್ಲಿ ನಾವು ಹೇಗೆ ನಮ್ಮ ಎಲ್ಲಾ ಮಸಲ್ಸ್ಗೆ ನಮ್ಮಲ್ಲಿ ನರ್ವ್ ಸಪ್ಲೈ ಇರ್ತದೆ, ವೋಕಲ್ ಫೋಲ್ಡ್ಸ್ಗೂ ಕೂಡ ನರ್ವ್ ಸಪ್ಲೈಸ್ ಇದೆ. ಸೊ ಒಂದ್ ಕಡೆ ಅಥವಾ 2 ಕಡೆ ನರ್ವ್ ಸಪ್ಲೈ ಕಟ್ ಆದಾಗ ಬರೀ ಗಾಳಿ ಪಾಸ್ ಆಗತ್ತೆ, ಧ್ವನಿ ಬರೋದು ನಿಂತು ಹೋಗುತ್ತೆ. ಸೊ ಅಂತ ಸಮಯದಲ್ಲಿ ಮೆಡಿಕೇಶನ್, ಸರ್ಜರಿ ಮತ್ತೆ ಸ್ಪೀಚ್ ಥೆರಪಿ 3 ಆಪ್ಷನ್ ಅವೈಲೇಬಲ್ ಇರುತ್ತೆ. ಈಗ ನನಗೊಂದು ನೆನಪಿದೆ, ಈಗ ರೀಸೆಂಟ್ ಆಗಿ ನಾನೊಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ರು ನನಗೆ ಹುಬ್ಳಿಯಿಂದ ಬಂದು ಭೇಟಿಯಾದ್ರು. ಸರ್, ನಾನು ಕೆಲಸ ಬಿಟ್ಬಿಡ್ತೀನಿ, ನನಗೆ ಬಹಳ ತೊಂದರೆ ಆಗಿದೆ ಅನ್ನೋದು. ನಾನು ಏನಾಯ್ತು ಅಂತ ಕೇಳಿದೆ. ನಾನು, ಸರ್ ನನಗೆ ಧ್ವನಿ ಹೋಗ್ಬಿಟ್ಟಿದೆ, ನನಗೆ ಏನೂ ಬರ್ತಿಲ್ಲ ಅಂತ. ಅವ್ರು ಮೆಸೇಜ್ ಮಾಡ್ತಿದ್ದಾರೆ ನನಗೆ. ನಾನು ಅಂದ್ರೆ, ಸರ್ ನೀವು ಬರ್ರಿ ಒಂದ್ಸಲ ನಾನು ನೋಡ್ತೀನಿ ಅಂತ.
ಅವ್ರು ಬಂದ್ರು, ನಮ್ಮಲ್ಲಿ ಎಂಡೋಸ್ಕೋಪಿ ಎಲ್ಲ ಮಾಡಿ ನೋಡಿದಾಗ ನಾವು ENT ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಒಂದು ವೋಕಲ್ ಫೋಲ್ಡ್ ಸರಿಯಾಗಿ ಮೂವ್ ಆಗ್ತಿಲ್ಲ, ಒಂದು ವೋಕಲ್ ಫೋಲ್ಡ್ ಮಾತ್ರ ಮೂವ್ ಆಗ್ತಿದೆ. ಅದರಿಂದ ಏನಾಗಿದೆ, ಏರ್ ಗ್ಯಾಪ್ ಕ್ರಿಯೇಟ್ ಆಗಿ ಅವ್ರು ಮಾತಾಡ್ತಿರೋದು ಈ ವಿಸ್ಪರಿಂಗ್ ಅಂತೀವಲ್ಲ ಆ ರೀತಿ ಬರ್ತಾ ಇದೆ. ಈಗ ಅವರು 100-150 ಜನ ಇರುವಂತ ಕ್ಲಾಸಲ್ಲಿ ಪಾಠ ಮಾಡಬೇಕು, ಅವರು ಪೀಕ್ ಪೀರಿಯಡ್ ಅಲ್ಲಿ ಇದ್ದಾರೆ, ಬಟ್ ಅವರಿಗೆ ಈ ತೊಂದರೆಯಿಂದ ಕೆಲಸ ಕಳ್ಕೊಳ್ಳುವಂತ ಸ್ಥಿತಿ ಬಂದ್ಬಿಡ್ತು. ಸೊ ಅವ್ರಿಗೆ ನಾವೇನ್ ಮಾಡಿದ್ವಿ, ಮೆಡಿಕೇಶನ್ ENT ಇಂದ ಏನ್ ತಗೊಳ್ತಿದ್ರು ಅದ್ರ ಜೊತೆಗೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಯಾವ್ದ್ರಲ್ಲಿ ವಾಯ್ಸ್ ಧ್ವನಿಯ ವಿಷಯಕ್ಕೆ ಪ್ಲಸ್ ಅವರಿಗೆ ಸ್ವಲ್ಪ ಎಕ್ಸರ್ಸೈಸಸ್ ಗಳನ್ನ ನಾವು ಕೊಡಕ್ಕೆ ಶುರು ಮಾಡಿದ್ವಿ. ಅವ್ರು ಅದನ್ನ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ರು. ಅವ್ರು ನನಗೆ ವಿಡಿಯೋಸ್ ಸಹ ಕಳಿಸ್ತಾ ಇದ್ರು, ಹೀಗೆ ಮಾಡ್ತಾ ಇದ್ದೀನಿ, ಮತ್ತೆ ವಾರಕ್ಕೊಮ್ಮೆ ನನಗೆ ಬಂದು ಅವ್ರು ಭೇಟಿಯಾಗಿ ತೋರಿಸ್ತಾ ಹೋಗ್ತಿದ್ರು. ಸೊ ನಾವು ಅವ್ರಿಗೆ ಟ್ರೈನ್ ಮಾಡ್ತಾ ಹೇಗೆ ಒಬ್ರಿಗೀಗ ಆಕ್ಸಿಡೆಂಟ್ ಆಗಿ ಅಥವಾ ಯಾವುದೊಂದು ರೀತಿಯಿಂದ ಕೈ ಅಥವಾ ಕಾಲು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಮತ್ತೆ ಎದ್ದು ನಡೆಯಕ್ಕೆ ಆಗ್ತಿಲ್ಲ, ನಾವು ಹೇಗೆ ನಾವು ಫಿಸಿಯೋಥೆರಪಿ ತಗೊಂಡು ವಾಪಸ್ ಅವರ ಹಳೆಯ ಒಂದು ಪೊಟೆನ್ಷಿಯಲ್ ಅವ್ರು ಗೇನ್ ಮಾಡ್ತಾರೆ, ಅದೇ ರೀತಿ ವಾಯ್ಸ್ ಮತ್ತೆ ಸ್ಪೀಚ್ ಥೆರಪಿ ಮುಖಾಂತರ ಅವ್ರು ಅದನ್ನ ಗೇನ್ ಮಾಡ್ಬೋದು. 3 ತಿಂಗಳಲ್ಲಿ ಅವ್ರು ಇವಾಗ ಮತ್ತೆ ಅವರ ಕೆಲಸಕ್ಕೆ ವಾಪಸ್ ಹೋಗಿದ್ದಾರೆ, ಆರಾಮಾಗಿ ಅವರು ಕ್ಲಾಸಸ್ ತಗೋತಿದ್ದಾರೆ, ಧ್ವನಿ ಸರಿಯಾಗಿದೆ. ಸೊ ನಾನು ಹೇಳ್ತಿರೋದು ಏನಂದ್ರೆ 3: 1 ಬೇಗ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು, 2ನೇದು ಸರಿಯಾದ ಮೆಡಿಕೇಶನ್ ತಗೊಳ್ಳೋದು, 3ನೇದು ಪ್ರಾಪರ್ ಡಿಸಿಪ್ಲಿನ್ ಮತ್ತೆ ಥೆರಪಿ ಮುಖಾಂತರ ಅದನ್ನ ನಾವು ಸರಿಪಡಿಸ್ಕೋಬಹುದು. ಈಗ ಡಾಕ್ಟ್ರೆ, ನಾವು ಸೇವಿಸುವ ಆಹಾರ ಅದರಿಂದ ಏನಾದ್ರೂ ಧ್ವನಿ ಮೇಲೆ ಪ್ರೆಷರ್ ಆಗೋದು ಅಥವಾ ಧ್ವನಿಯ ಹೆಚ್ಚು ಕಡಿಮೆ ಆಗೋದು ಅಂತ ಸಾಧ್ಯತೆ ಇದೆಯಾ? ಇದೆ. ಎಣ್ಣೆ ಪದಾರ್ಥಗಳು ಜಾಸ್ತಿ ತಗೊಂಡ್ರೆ ಧ್ವನಿಯಲ್ಲಿ ಬದಲಾವಣೆಗಳು ಬರುತ್ತೆ. ಸೊ ನಾವು ಆದಷ್ಟು ಬ್ಯಾಲೆನ್ಸ್ಡ್ ಡಯಟ್ ನಾವೇನ್ ಹೇಳ್ತೀವಿ ಅದು ತಗೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ನಮ್ಮ ಓವರ್ ಆಲ್ ಹೆಲ್ತ್ಗೂ ಇರಲಿ, ಧ್ವನಿಗೂ ಇರಲಿ. ನಾ ಹೇಳ್ದಂಗೆ ಆದಷ್ಟು ಬಿಸಿ ಊಟ ಅಥವಾ ಬಿಸಿ ಸೂಪ್ ಇರಲಿ, ಚಹಾ ಇರಲಿ, ತುಂಬ ಬಿಸಿ ಇರಬಾರ್ದು. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ರೀತಿ. ನಾವು ಈಗ ಒಬ್ಬೊಬ್ರಿಗೆ ಒಂದೊಂದು ಬೇರೆ ಲೆವೆಲಲ್ಲಿ ಬಿಸಿ ಇಷ್ಟ ಆಗ್ಬೋದು. ಈಗ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ, ಬಟ್ ನನಗೆ ಬಾಯ್ಲಿಂಗ್ ಟೀ ಭಾಳ ಇಷ್ಟ. ಈಗ ನನಗದು ಸೀದಾ ಗ್ಯಾಸಿಂದ ನನ್ನ ಕಪ್ಪಿಗೆ ಬರಬೇಕು, ಆವಾಗಲೇ ಸರಿ ನನಗದು ಟೀ. ಬಟ್ ಅದು ನಾನು ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಮಾಡಿದ್ರೆ ನಾನು ಅದನ್ನು ವಾಯ್ಸ್ನ ಮೇಂಟೈನ್ ಮಾಡ್ಬೋದು. ಬಟ್ ನಾನು ಎವ್ರಿ 1 ಗಂಟೆಗೆ ನಾನು ಅದನ್ನು ಮಾಡ್ತಾ ಇದ್ರೆ ಅಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ. 2ನೇದನ್ನು ಹೇಳ್ದಂಗೆ ಖಾರ ಜಾಸ್ತಿ ತಗೊಳ್ಳೋದು, ಮತ್ತೆ ಅದು ಖಾರ ತಡೆಯೋದಕ್ಕೆ ತುಂಬಾ ಜಾಸ್ತಿ ಕೋಲ್ಡ್ ಜ್ಯೂಸ್ ಅಥವಾ ಇದನ್ನ ಕುಡಿಯೋದು, ಇದನ್ನ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ತೊಂದರೆ ಬರುತ್ತೆ. ಪ್ಲಸ್ ಆಯಿಲಿ ಫುಡ್, ಆದಷ್ಟು ನಾವು ಆಯಿಲ್ ಫುಡ್ ನಾವು ಕಂಟ್ರೋಲ್ ಮಾಡ್ಕೊಬೇಕು. ಈಗ ಪ್ರೋಗ್ರಾಮ್ ಇದೆ ಅಥವಾ ಒಂದು ಏನಾದ್ರು ಕ್ಲಾಸ್ ಇದೆ ಇದಿದೆ ಅಂದಾಗೆ ಅದ್ರ ಮುಂಚೆ ಒಂದು ಆಯಿಲಿ ಫುಡ್ ಇರಲಿ, ಒಂದು ಟೀ ಕುಡಿದು ಹೋಗೋದು, ಅಥವಾ ಕ್ಲಾಸ್ ಮುಗಿದ ತಕ್ಷಣ ಒಂದು ಟೀ ಕುಡಿಯೋದು, ಕಾಫಿ ಕುಡಿಯೋದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದನ್ನ ಮಾಡ್ಲೇಬಾರದು. ನೀರು ಬೆಸ್ಟ್, ಅದಕ್ಕೆ ಸೊಲ್ಯೂಷನ್ ನೀರು ಕುಡೀರಿ, ಸ್ವಲ್ಪ ಹೊತ್ತು ವಾಯ್ಸ್ ರೆಸ್ಟ್ ಕೊಡಿ. ಈಗ ಸ್ವಲ್ಪ ಟೀಚರ್ಸ್ ನಾನು ನೋಡ್ತೀನಿ, ಪಾಪ 8 ಗಂಟೆ ಕಂಟಿನ್ಯೂಸ್ ಕ್ಲಾಸಸ್ ಇರತ್ತೆ ಅವ್ರಿಗೆ, ಮಧ್ಯದಲ್ಲಿ ಗ್ಯಾಪ್ ಇರಲ್ಲ. ಅವ್ರೇನ್ ಮಾಡ್ಬೇಕು ಅಂತ ಸಮಯದಲ್ಲಿ ಅವ್ರು ಮಧ್ಯದಲ್ಲಿ ಸಿಪ್ ಮಾಡ್ತಾ ಇರಬೇಕು ನೀರು. ಈಗ ನಾನು ನಿಮ್ ಜೋಡಿ ಮಾತಾಡ್ತಾ ಇದ್ದೀನಿ, ನನ್ನ ಪಕ್ಕ ಈಗ ನಾನು ನೀರು ಬಾಟ್ಲಿ ಹಿಡ್ಕೊಂಡೇ ಕೂತಿದ್ದೀನಿ, ನೀವು ಪ್ರಶ್ನೆ ಕೇಳೋಷ್ಟೊತ್ತಿಗೆ ನಾನು ಒಂದು ಸಿಪ್ ತಗೋತಾ ಇದ್ದೀನಿ. ಹಾಗಾಗಿ ನಾನು ನಿಮ್ ಜೊತೆ ಇನ್ನೂ 1 ಗಂಟೆ ಅಥವಾ 2 ಗಂಟೆ ನಾನು ಮಾತಾಡಬಲ್ಲೆ. ನಾನು ಯಾರಿದ್ರೂ ಈ ತೊಂದರೆಗೆ ಒಳಗಾಗಬಹುದು, ನನಗಿದಾಗದೇ ಇರ್ಬೋದು, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಅದಲ್ವೇ ಅಲ್ಲ. ಅಂದ್ರೆ ಗಂಟಲನ್ನ ಪೂರ್ತಿಯಾಗಿ ನಾವು ಡ್ರೈ ಇಡಬಾರ್ದು ಅಂತ ಹೇಳ್ತೀವಿ. ಖಂಡಿತ. ಈಗ ಡಾಕ್ಟ್ರೆ, ಈ ತರ ವ್ಯಕ್ತಿಗಳಿಗೆ ಧ್ವನಿ ಹೋಗಿದ್ದಾಗ ತಾವು ಮಾತಾಡ್ತಾ ಹೇಳಿದ್ರಿ, ಒಂದು ಉತ್ತಮ ಎಕ್ಸರ್ಸೈಸು, ಔಷಧ ಸೇವನೆಯಿಂದ ಇದನ್ನ ನಾರ್ಮಲ್ ರೇಂಜಿಗೆ ತರಬಹುದು ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಾತನಾಡುವ ಒಂದು ಸ್ಪೀಡ್ ಅಥವಾ ಟೆಂಪೋ ಹೇಗಿರ್ಬೇಕು ಅಂತ ಹೇಳ್ತೀರಿ? ನಾವು ಮಾತಾಡ್ಬೇಕಾದ್ರೆ ಅದ್ರ ಸ್ಪಷ್ಟತೆ ಇಂಪ್ರೂವ್ ಆಗಬೇಕು ಅಂದ್ರೆ ಒಂದು ರೆಗ್ಯುಲರ್ ಸ್ಪೀಡ್ ಬಹಳ ಇಂಪಾರ್ಟೆಂಟ್. ತೀರಾ ಫಾಸ್ಟ್ ಆಗಿ ಮಾತಾಡೋದು ಅಥವಾ ತೀರಾ ಸ್ಲೋ ಆಗಿ ಮಾತಾಡೋದು ಎರಡೂ ಆ ಕೇಳುಗರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದಕ್ಕೆ. ಪ್ಲಸ್ ಅದಕ್ಕೆ ನಾವು ಬೇಕಾಗಿರುವಂತಹ ಇಂಟೋನೇಷನ್, ಒಂದು ರಿದಮ್ನ ಕೂಡ ಮೇಂಟೈನ್ ಮಾಡೋದನ್ನ ನಾವು ಕಲಿಬೇಕು. ನಾನು ಮೊದಲು ಹೇಳಿದೆ, ಇಮಿಟೇಟ್ ಮಾಡಬೇಡಿ ಯಾರಿಗೂ ಅಂತ. ಈಗ ನನಗೆ ಶಾರುಖ್ ಖಾನ್ ಬಹಳ ಇಷ್ಟ ಇರ್ಬೋದು, ಬಟ್ ನಾನು ಶಾರುಖ್ ಖಾನ್ ರೀತಿಯಲ್ಲೇ ಮಾತಾಡಬೇಕು ಬೇಡ. ನಂದು ಒಂದು ಪರ್ಸನಾಲಿಟಿ ಇದೆ. ಸೊ ನಾವು ಅದನ್ನ ಐಡೆಂಟಿಫೈ ಮಾಡ್ತಾ ನನ್ನ ಪರ್ಸನಾಲಿಟಿಗೆ ಮ್ಯಾಚ್ ಆಗುವಂತ ಒಂದು ವಾಯ್ಸ್ನ ಐಡೆಂಟಿಫೈ ಮಾಡಿ, ಆ ಹ್ಯಾಬಿಚುವಲ್ ಪಿಚ್ ಮತ್ತೆ ಆಪ್ಟಿಮಮ್ ಪಿಚ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೇಕು. ಅದನ್ನ ಬಿಟ್ಟು ನನಗೆ ಆ ರೀತಿನೇ ಬೇಕು ಅನ್ನೋ ನಾನೊಂದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆ ಕೆಪಾಸಿಟಿ ಮೀರಿ ನಾನು ಧ್ವನಿಯನ್ನ ಪ್ರೊಡ್ಯೂಸ್ ಮಾಡಕ್ ಹೋದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಆನ್ಲೈನ್ ನೋಡ್ತೀವಿ, ಎಲ್ಲ ಫಿಲ್ಟರ್ ಯೂಸ್ ಮಾಡಿ ವಾಯ್ಸ್ನ ಅವರು ರೆಕಾರ್ಡ್ ಮಾಡ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ನ್ಯಾಚುರಲ್ ವಾಯ್ಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೇ ಇರಲ್ಲ. ಸೊ ಅದನ್ನ ಮ್ಯಾಚ್ ಮಾಡಕ್ ಹೋಗೋದು ಬಹಳ ತಪ್ಪು. ಅಂಡ್ ಮತ್ತೆ ಹಾಡಬೇಕಾದ್ರೆ ಈಗ ಬಹಳ ಜನ ಮಧುರವಾದ ಧ್ವನಿಯಲ್ಲಿ ಹಾಡ್ತಿರ್ತಾರೆ, ಅದು ಪ್ರಾಕ್ಟೀಸ್ ಇಂದ ಬಂದಿರುತ್ತೆ ಅವ್ರಿಗೆ. ಅದರಲ್ಲೂ ಕೂಡ ಎಷ್ಟು ಡಿಸಿಪ್ಲಿನ್ ಇದೆ. ಯಾಕಂದ್ರೆ ನಾವು ಒಂದು ಹಾಡನ್ನ, ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಇರಲಿ, ಸೆಮಿ ಕ್ಲಾಸಿಕಲ್ ಇರಲಿ, ನಾವು ಕಲಿಬೇಕು ಅಂದ್ರೆ ಆ ಶೈಲಿಗಳನ್ನ ಕಲಿಬೇಕಂದ್ರೆ ಅದಕ್ಕೆ ಒಂದು ಡಿಸಿಪ್ಲಿನ್ ಇದೆ. ಅಷ್ಟು ಪ್ರಾಕ್ಟೀಸ್ ನಾವು ಕೊಡ್ಲೇಬೇಕು. ನಾವು ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ನಾವು ಓದಿದ್ವಿ, ಅವರು ದಿನ ಬಿಟ್ಟು ಬಿಡದು ನಿನ್ನಲ್ಲಿ 6 to 8 hours ಅವ್ರು ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು ಅಂತ. ಅವ್ರು ಈವನ್ ಕೊನೆಗಳಿಗೆವರೆಗೂ ಅವರು ಮಾಡಿದ್ದಾರೆ. ಆ ಶ್ರದ್ಧೆ, ಆ ಭಕ್ತಿ ಇದ್ರೇನೆ ನಾವು ಹಾಡು ಕಲಿಯಕ್ಕಾಗೋದು. ಅದನ್ನ ಬಿಟ್ಟು ನಾನು ಜಸ್ಟ್ ಈಗ ಈ ಹಾಡು ಕೇಳಿದೆ, ಆ ರೀತಿ ನಾನು ಹಾಡ್ತೀನಿ, ಒಂದ್ಸತಿ ಸರಿ ಬರ್ಬೋದು, 4-5 ಸತಿ ನಾನು ಅದನ್ನ ಹಾಡ್ತಾ ಹೋಗ್ತಾ ನಾನು ರಾಂಗ್ ವೇ ಅಲ್ಲಿ ಅದನ್ನ ವಾಯ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಡಾಕ್ಟ್ರೆ, ನಮ್ಮ ಈ ವಾಕ್ ಮತ್ತು ಶ್ರವಣ
ಈ ವಿಭಾಗ ಮನುಷ್ಯನ ಧ್ವನಿಯನ್ನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳ್ತೀವಿ? ಇದರ ಒಂದು ರೋಲ್ ಏನಿದೆ? ನಮ್ಮ ಹತ್ರ ತೊಂದರೆ ಇದ್ದಾಗ ಮಾತ್ರ ಬರಬೇಕು ಅಂತಿಲ್ಲ, ಇದರ ಮಾಹಿತಿ ಪಡ್ಕೊಳ್ಳೋಕ್ಕೂ ಸಹ ಬರಬಹುದು. ಸೊ ಒಂದು ವಾಕ್ಶ್ರವಣ ತಜ್ಞರಲ್ಲಿ ನೀವು ವಿಚಾರಿಸಿದಾಗ ನನ್ನ ಧ್ವನಿ ಅಥವಾ ನನ್ನ ಮಾತು ಮತ್ತು ನನ್ನ ಕೇಳುವಿಕೆಯನ್ನು ಹೇಗೆ ನಾನು ಸಂರಕ್ಷಣೆ ಮಾಡ್ಕೋಬೇಕು, ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಫಸ್ಟೇ ನಾವು ಪ್ರಿವೆನ್ಷನ್ ಟಿಪ್ಸ್ನ ನಾವು ಕೊಡ್ತೀವಿ. ಯಾವ ರೀತಿ ನೀವು ಧ್ವನಿ ತೊಂದರೆ, ಮಾತಿನ ತೊಂದರೆ, ಕೇಳುವಿಕೆಯ ತೊಂದರೆಗಳನ್ನ ನೀವು ತಡೆಗಟ್ಟಬಹುದು ಅಂತ. ಒಂದು ರೀತಿ ಬಂದೇ ಬಿಡ್ತು ತೊಂದರೆ ಅಂದ್ರೆ ಅದನ್ನ ಹೇಗೆ ನಾವು ಆದಷ್ಟು ಬೇಗ ಕಂಡುಹಿಡಿದು ಹೇಗೆ ನಾವು ಅದನ್ನ ಪರಿಹಾರ ಪಡ್ಕೋಬಹುದು ಅನ್ನೋ ಮಾಹಿತಿನೂ ಕೂಡ ಸಿಗುತ್ತೆ. ಮೂರನೇದು, ಇವಾಗ ತಂತ್ರಜ್ಞಾನ ಎಷ್ಟು ಹೆಚ್ಚಾಗಿ ಬಂದಿದೆ ಅಂತಂದ್ರೆ ನಾವು ಅದನ್ನ ವಿತ್ ಎವಿಡೆನ್ಸ್ ಐಡೆಂಟಿಫೈ ಮಾಡಿ ತೋರಿಸ್ಬೋದು. ಮುಂಚೆ ನಾವೆಲ್ಲ ಕಲಿಬೇಕಾದ್ರೆ ಹೇಗಿತ್ತು, ಇಷ್ಟೊಂದು ಕಂಪ್ಯೂಟರೈಸೇಷನ್ ಇರಲಿಲ್ಲ. ನಾವು ನಮ್ಮ ಕಿವಿಯನ್ನು ನಾವು ಟ್ರೈನ್ ಮಾಡಿದ್ವಿ. ಅಂದ್ರೆ ಯಾರ್ದಾರ ಧ್ವನಿ ಕೇಳಿದ ತಕ್ಷಣ ಎಲ್ಲಿ ಮಿಸ್ ಆಗ್ತಿದೆ ಅನ್ನೋದನ್ನ ಕೇಳಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಇವಾಗ ನಮ್ಮ ಹತ್ರ ಎವಿಡೆನ್ಸ್ ಇದೆ. ನಾನು ಹೇಳ್ದಂಗೆ ಬ್ಲಡ್ ಟೆಸ್ಟ್ ಹೇಗೆ ಮಾಡ್ತೀವಿ ಅದೇ ರೀತಿ ವಾಯ್ಸ್ ಟೆಸ್ಟ್ ಕಂಪ್ಯೂಟರೈಸ್ಡ್ ಆಗಿದೆ ಈಗ. ಸೊ ಪ್ರತಿಯೊಂದು ನಾವು ಮತ್ತೆ ಇವರು ಹಾಡನ್ನ ಸರಿಯಾದ ರೀತಿ, ಈವನ್ ಸಿಂಗರ್ಸ್ ಬಹಳ ಜನ ನಮ್ಮಲ್ಲಿ ಬರ್ತಾರೆ, ನನಗೆ ಈ ತರ ಹಾಡ್ತಾ ಒಂದು 2 ಪ್ರೋಗ್ರಾಮ್ 3 ಪ್ರೋಗ್ರಾಮ್ ಆದ ತಕ್ಷಣ ನನಗೆ ತೊಂದರೆ ಆಗ್ತಿದೆ. ಎಸ್ಪೆಷಲಿ ಈ ಗಣಪತಿ ಹಬ್ಬದ ಸಮಯದಲ್ಲಿ ಬಹಳ ಜನ ಆರ್ಕೆಸ್ಟ್ರಾ ಅವರವರು ಒಂದು ಸಣ್ಣ ಆರ್ಕೆಸ್ಟ್ರಾ ಮಾಡ್ಕೊಂಡು ಹಾಡ್ತಿರ್ತಾರೆ. ಅದಾದ ನಂತರ ಧ್ವನಿ ತೊಂದರೆ ಬಂತು ನನಗೆ ಅಂತ ಬರ್ತಾರವ್ರು. ಸೊ ನಾವು ಟೆಸ್ಟ್ ಮಾಡಿ ಹೇಳ್ತೀವಿ, ಸರ್ ಇದು ಪ್ರಾಬಬ್ಲಿ ನೀವು ಈ ಪ್ರಾಕ್ಟೀಸ್ನ ತಪ್ಪು ಮಾಡ್ತಿದ್ದೀರಿ, ಅಥವಾ ನೀವು ಈ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇನ್ನೂ ಬೆಟರ್ ಆಗ್ತದೆ. ಅದಲ್ಲದೆ ತುಂಬಾ ಜಾಸ್ತಿ ತೊಂದರೆ ಇದ್ದಾಗ ನಾವು ENT ಅವರ ಜೋಡಿ ನಾವು ಕೆಲಸ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಮೆಡಿಕೇಶನ್ ಅಥವಾ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆ ನಂತರ ಯಾವ ರೀತಿ ವಾಯ್ಸ್ ಥೆರಪಿ ಮುಖಾಂತರ ಇದನ್ನು ಸರಿ ಮಾಡಬಹುದು ಅನ್ನೋ ಒಂದು ಆಪ್ಷನ್ ಕೂಡ ಇರುತ್ತೆ. ಸೊ ವಾಯ್ಸ್ ಟೆಸ್ಟಿಂಗ್, ವಾಯ್ಸ್ ಟ್ರೀಟ್ಮೆಂಟ್ ಮತ್ತೆ ಪ್ರಿವೆನ್ಷನ್ ಹೇಗೆ ತಡೆಗಟ್ಟಬಹುದು ಧ್ವನಿ ತೊಂದರೆಗಳಿಗೆ ಅಂತ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಮುಖ್ಯವಾದ ನಾನು ಬಿಟ್ಟಿದ್ದೇನು ಅಂದ್ರೆ, ಈಗ ವಾಯ್ಸ್ ಮ್ಯೂಟೇಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ 13-14 ವರ್ಷದ ವಯಸ್ಸು ಹುಡುಗರಿಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಬೆಳವಣಿಗೆಯ ಒಂದು ಸಹಜ ಸ್ಥಿತಿ. ಅದು ಆ ವಾಯ್ಸ್ ಬ್ರೇಕ್ ಆದಾಗ ಸ್ವಲ್ಪ ಬೇರೆ ಬೇರೆ ರೀತಿ ವಾಯ್ಸ್ ಬರೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಗಡಸ್ ಬರ್ಬೋದು, ಸ್ವಲ್ಪ ಮತ್ತೆ ಹೈ ಪಿಚ್ ಆಗ್ಬೋದು. ಸ್ವಲ್ಪ ನೀವು ನೋಡಿರ್ಬೋದು 18 ವರ್ಷ ಆಗಿದ್ರು ಹೆಂಗಸರ ರೀತಿ ಮಾತಾಡ್ತಿರ್ತಾರೆ. ಇದನ್ನ ಪ್ಯೂಬರ್ಫೋನಿಯಾ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಯಾವುದೇ ರೀತಿ ಕಾಯಿಲೆ ಅಲ್ಲ, ಇದು ಒಂದು ಕಂಡೀಷನ್ ಏನು ಅಂದ್ರೆ ಅವರಿಗೆ ಧ್ವನಿ ಚೇಂಜ್ ಆಗಿದೆ, ಅವರ ಧ್ವನಿ ತಂತುಗಳಿಗೆ ಹೊಸ ವಾಯ್ಸ್ ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಬಂದಿದೆ. ಬಟ್ ಅವ್ರು ರಿಯಲೈಸ್ ಮಾಡ್ಕೊಂಡಿಲ್ಲ ಅದನ್ನ. ಸೊ ಅವ್ರೇನ್ ಮಾಡ್ಬಿಟ್ಟಿರ್ತಾರೆ, ಇದೇನೋ ಡಿಫ್ರೆಂಟ್ ಆಗಿ ಆಗ್ತಿದೆ ಅಂತ ಮುಂಚಿನ ರೀತಿಯಲ್ಲೂ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇಂಥ ಕಂಡೀಷನ್ಸ್ಗೆ ನಾವು ಪ್ಯೂಬರ್ಫೋನಿಯಾ ಅಂತ ಹೇಳ್ತೀವಿ. ಇದನ್ನ 1 ವಾರದೊಳಗೆ ಸರಿ ಮಾಡಬಹುದು ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಸರ್ಜರಿ. ಯಾಕಂದ್ರೆ ಅವರ ಧ್ವನಿ ತಂತುಗಳು ಆ ಹೊಸ ವಾಯ್ಸಿಗೆ ಸೆಟ್ ಆಗಿರಲ್ಲ. ನಾವು ಅದನ್ನ ಸ್ವಲ್ಪ ಡಿಜಿಟಲ್ ಮ್ಯಾನಿಪುಲೇಷನ್ ಅಂದ್ರೆ ಸ್ವಲ್ಪ ಒಂದು ಎಕ್ಸರ್ಸೈಸಸ್ ಮತ್ತೆ ಮಸಾಜ್ ಮೆಥಡ್ ಅಲ್ಲಿ ನಾವು ಆ ವಾಯ್ಸ್ ನ ಮತ್ತೆ ತರಿಸಿ ಸ್ಟೇಬಿಲೈಸ್ ಮಾಡ್ಬಿಡ್ತೀವಿ. ಬಹಳಷ್ಟು ಹುಡುಗರು ಬರ್ತಾರೆ, ಯೂನಿವರ್ಸಿಟಿ ಹುಡುಗರಲ್ಲಿ, PUC ಹುಡುಗರಲ್ಲಿ ನಮ್ಮಲ್ಲಿ ಬರ್ತಾನೆ ಇರ್ತಾರೆ. ಈ ತರ ಆಗಿದೆ, ನನಗೆ ತುಂಬಾ ರೇಗಿಸ್ತಾರೆ, ನನಗಲ್ಲಿ ಅಣಗಿಸ್ತಾರೆ ಕಾಲೇಜಲ್ಲಿ, ನಾನು ಏನ್ ಮಾಡ್ಲಿ ಅಂತ. ಸೊ ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ. ಅದಲ್ಲದೆ ಹೆಣ್ಮಕ್ಳಲ್ಲಿ ಆಲ್ ಆಫ್ ಎ ಸಡನ್ ಗಡಸ್ ಧ್ವನಿ ಬರೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಥೈರಾಯ್ಡ್ ಇಶ್ಯೂನು ಇರಬಹುದು, ಯಾವ್ದಾರ ಅಥವಾ ಬೇರೆ ಏನಾದ್ರು ತೊಂದರೆ ಇರಬಹುದು. ಅದರಿಂದ ಇವರಿಗೆ ಧ್ವನಿ ತೊಂದರೆಗಳು ಬರ್ತಿರಬಹುದು. ಯಾವುದೇ ರೀತಿ ಅವರ ರೆಗ್ಯುಲರ್ ವಾಯ್ಸ್ ಏನ್ ಹೇಳ್ತೀವಿ ನಾವು ಚೇಂಜ್ ಆಯಿತು, 2 ವಾರಕ್ಕಿಂತ ಹೆಚ್ಚಾಗಿ ಅದು ನಡೀತಾ ಇದೆ ಅಂದ್ರೆ ಫಸ್ಟ್ ನಾವು ವಾಕ್ಶ್ರವಣ ತಜ್ಞರು ಅಥವಾ ನಿಮ್ಮ ಹತ್ರದಲ್ಲಿದ್ರೆ ಕಿವಿ, ಮೂಗು ಮತ್ತು ಗಂಟ್ಲಿನ ತಜ್ಞರನ್ನ ಭೇಟಿಯಾಗಿ ನೀವು ಅದನ್ನ ಹೇಳ್ಕೊಳ್ಳೋದು ಬಹಳ. ಅಂದ್ರೆ ಸಮಸ್ಯೆ ಬರಲೇಬೇಕು ಅಂತಿಲ್ಲ, ರೆಗ್ಯುಲರ್ ಆಗಿ ಕೂಡ ನನ್ನ ಧ್ವನಿಯ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ವಾಕ್ಶ್ರವಣ ತಜ್ಞರನ್ನ ಸಹಾಯ ತಗೊಳ್ಬಹುದು ಅಂತ ಹೇಳ್ತೀವಿ. ಖಂಡಿತ. ಈಗ ಡಾಕ್ಟ್ರೆ, ಸಂಗೀತಗಾರರು ಇರ್ತಾರೆ, ಅವರು ತಮ್ಮ ಧ್ವನಿಯನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅವ್ರಿಗೇನಾದ್ರೂ ವಿಶೇಷ ಎಕ್ಸರ್ಸೈಸು ಅಥವಾ ಯಾವ್ದಾದ್ರೂ ಒಂದು ತರಬೇತಿ ಇದೆಯಾ? ಹೌದು. ಈಗ ನಾವು ಬಹಳಷ್ಟು ಅಥ್ಲೀಟ್ಸ್ ನ ನೋಡ್ತೀವಿ, ಸ್ಪೋರ್ಟ್ಸ್ ಪರ್ಸನ್ಸ್ ನ ನೋಡ್ತೀವಿ. ಅವ್ರೇನ್ ಮಾಡ್ತಾರೆ, ಅವರ ಮೇನ್ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಒಂದು ವಾರ್ಮ್ ಅಪ್ ಇರುತ್ತೆ, ಮ್ಯಾಚ್ ಮುಗಿದ ನಂತರ ಒಂದು ಕೂಲ್ ಡೌನ್ ಮಾಡ್ತಾರೆ. ಮಸಲ್ಸ್ಗೆ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಎಕ್ಸರ್ಸೈಸು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಧ್ವನಿ ನಾವು ಬರಬೇಕು ಅಂದ್ರೆ ಬಹಳಷ್ಟು ಮಸಲ್ಸ್ ಅದಕ್ಕೆ ಕೆಲಸ ಮಾಡ್ತಿರ್ತಾವೆ. ಅದಕ್ಕೆ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಪ್ರೊಸೀಜರ್ ಕೂಡ ಇದೆ. ಅದು ಇಂಟರ್ನೆಟ್ ಅಲ್ಲಿ ನೀವು ನೋಡ್ಬೋದು, ವೋಕಲ್ ವಾರ್ಮ್ ಅಪ್ ಪ್ರೊಸೀಜರ್, ವೋಕಲ್ ಕೂಲ್ ಡೌನ್ ಪ್ರೊಸೀಜರ್ಸ್ ಅಂತ ನೀವು ನೋಡಿದ್ರೆ ಆ ಸ್ಟೆಪ್ಸ್ ನಾವು ಫಾಲೋ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನೀವು ಒಂದು ವಾಕ್ಶ್ರವಣ ತಜ್ಞರನ್ನ ಭೇಟಿ ಆದ್ರೆ ನಿಮ್ಗೆ ಅದನ್ನ ಅವರು ಟ್ರೈನ್ ಮಾಡ್ತಾರೆ, ಯಾವ ರೀತಿ ವಾರ್ಮ್ ಅಪ್ ಮಾಡಬೇಕು, ಯಾವ ರೀತಿ ಕೂಲ್ ಡೌನ್ ಮಾಡಬೇಕು. ಅದರಿಂದ ಪ್ರೋಗ್ರಾಮ್ಗಿಂತ ಮುಂಚೆ ಮತ್ತೆ ಪ್ರೋಗ್ರಾಮ್ ನಂತರ ನಾವು ನಮ್ಮ ಧ್ವನಿನ ಸಂರಕ್ಷಿಸಲಿಕ್ಕೆ ಬೇಕಾಗಿರೋ ಎಕ್ಸರ್ಸೈಸಸ್ ನಾವು ತಿಳ್ಕೋಬಹುದು. ಆಯ್ತು ಡಾಕ್ಟರ್ ವಸೀಂ ಅಹಮದ್ ಅವರೇ, ವಿಶ್ವ ಧ್ವನಿ ದಿನದ ಒಂದು ಪ್ರಾಮುಖ್ಯತೆಯ ಜೊತೆಗೆ ನಮ್ಮ ಧ್ವನಿಯನ್ನ ಹೇಗೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು, ಸಾಮಾನ್ಯವಾಗಿ ಧ್ವನಿಗೆ ಕಂಡು ಬರುವಂತ ತೊಂದರೆಗಳು ಮತ್ತೆ ಬಹಳ ಸುಲಭವಾಗಿ ಹೇಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು ಅನ್ನೋ ಮಾತನ್ನು ಕೂಡ ನಮ್ಮ ಕೇಳುಗರಿಗೆ ಹೇಳಿದಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಧ್ವನಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ವಸೀಂ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
ಆರೋಗ್ಯ ಸಂಚಿಕೆ